7 ವರ್ಷದ ನಂತರ ರಾಷ್ಟ್ರೀಯ ಸರ್ವೆ ದಿನ ಆಚರಣೆ ಮಾಡ್ತಾ ಇದ್ದೀವಿ. ರಾಜ್ಯದ ಮೂಲೆ ಮೂಲೆಯಿಂದ ಆಗಮಿಸಿರುವ ಸಿಬ್ಬಂದಿ ಪಾಲ್ಗೊಂಡಿದ್ದೀರಿ. ಒಂದು ರೀತಿ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಿದ್ದೇವೆ ಅಂತ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ. ರೈತರ ಕೆಲಸ ನಮ್ಮ ಸರ್ಕಾರದ ಮೊದಲ ಆದ್ಯತೆಯ ಕೆಲಸ ಅಂತ ಅವರು ಈ ವೇಳೆ ಹೇಳಿದರು. ಇಂದು ರಾಷ್ಟ್ರೀಯ ಸರ್ವೆ ದಿನ, ಮೋಜಣಿ ದಿನ. ಈ ಕಾರ್ಯಕ್ರಮ ನಮ್ಮ ರಾಜ್ಯದಲ್ಲಿ ಈ ಹಿಂದೆ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾಗ 7 ವರ್ಷದ ಹಿಂದೆ ನಾವು ಆಚರಣೆ ಮಾಡಿದ್ವಿ. ಕಳೆದ 7 ವರ್ಷಗಳಲ್ಲಿ ಯಾರೂ ಕೂಡ ಸರ್ವೆ ಇಲಾಖೆಯ ಅತ್ಯಂತ ಆಧಾರದ ಕಾರ್ಯಕ್ರಮ ಸರ್ವೆ ದಿನ, ರಾಷ್ಟ್ರೀಯ ಸರ್ವೆ ದಿನವನ್ನ 7 ವರ್ಷದ ಅವಧಿಯಲ್ಲಿ ಬೇರೆಯವರು ಯಾರು ಮಾಡಿರಲಿಲ್ಲ. ಕಳೆದ ವರ್ಷ ಮಾಡೋಣ ಅಂದಾಗ ಈ ಸಂದರ್ಭದಲ್ಲಿ ಚುನಾವಣೆ ಇತ್ತು. ಹಾಗಾಗಿ ಈ ವರ್ಷ ಮತ್ತೆ ಅದೇ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ 36ನೇ ರಾಷ್ಟ್ರೀಯ ಸರ್ವೆ ದಿನವನ್ನ ನಾವು ನೀವೆಲ್ಲರೂ ಸೇರಿ ಬಹಳ ಹಬ್ಬದ ವಾತಾವರಣ. ಇವತ್ತು ನಮ್ಮ ಸರ್ವೆ ಇಲಾಖೆ ಅಧಿಕಾರಿಗಳಷ್ಟೇ ಅಲ್ಲ, ಅವರ ಪತಿ ಪತ್ನಿ ಸಮೇತರಾಗಿ ಮಕ್ಕಳ ಸಮೇತವಾಗಿ ಒಂದು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತಾ ಇರ್ತಕ್ಕಂಥ ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಲಿಕ್ಕೆ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳು ಹಾಗೂ ಏಕೈಕ ಜನಪರ ನಾಯಕ ಅಂತ ನಾವು ಹೇಳ್ಬಹುದು ಇವತ್ತು ಕರ್ನಾಟಕದಲ್ಲಿ, ಮತ್ತು ಅದರಲ್ಲೂ ವಿಶೇಷವಾಗಿ ರೈತಾಪಿ ವರ್ಗ, ವ್ಯವಸಾಯ ಮಾಡ್ತಕ್ಕಂತಹ ಜನ, ಹಳ್ಳಿಯ ಜನ, ಅವರು ಹಿಂದುಳಿದ ವರ್ಗದವರು ಇರಬಹುದು, ಮುಂದುವರೆದ ವರ್ಗದವರು ಇರಬಹುದು, ಅಥವಾ ದಲಿತ ವರ್ಗದವರು ಇರಬಹುದು, ಯಾರೇ ಆಗಲಿ ರೈತರ ಕೆಲಸ ನಮ್ಮ ಸರ್ಕಾರದ ಮೊದಲ ಆದ್ಯತೆ ಅನ್ನುವಂತಹ ವಿಷಯವನ್ನ ಸದಾಕಾಲ ನಮಗೆ ಸ್ಪಷ್ಟಪಡಿಸಿರ್ತಕ್ಕಂತಹ ನಮ್ಮ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಸಿದ್ದರಾಮಯ್ಯನವರು ಬಂದು 7 ವರ್ಷಗಳ ನಂತರ ಈ ಸರ್ವೆ ಇಲಾಖೆಯ ಮೂಲ ಕಾರ್ಯಕ್ರಮ ಸರ್ವೆ ದಿನವನ್ನ ಇಂದು ಉದ್ಘಾಟನೆ ಮಾಡಿದ್ದಾರೆ. ನಮ್ಮ ಸಂಪೂರ್ಣ ಸರ್ವೆ ಇಲಾಖೆ ಪರವಾಗಿ ಅವರಿಗೆ ನಾನು ಧನ್ಯವಾದಗಳನ್ನ ಮೊದಲಿಗೆ ಸಮರ್ಪಣೆ ಮಾಡಲಿಕ್ಕೆ ಬಯಸ್ತೇನೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮಾನ್ಯ ಸ್ಥಳೀಯ ಶಾಸಕರು ಮಾನ್ಯ ರಿಜ್ವಾನ್ ಅರ್ಷದ್ ರವರು ವಹಿಸಿಕೊಂಡು ನಮ್ಮ ಎಲ್ಲ ಇಲಾಖೆಯ ಕಾರ್ಯಕ್ರಮಗಳಿಗೆ ಸದಾಕಾಲ ನಮ್ಮ ಜೊತೆಗೆ ಇದ್ದಾರೆ. ಅವರಿಗೂ ನಾನು ಧನ್ಯವಾದ ಹಾಗೂ ಸ್ವಾಗತ. ಮಾನ್ಯ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳು, ವಿಧಾನ ಪರಿಷತ್ನ ಸದಸ್ಯರು, ನಮಗೆ ಆತ್ಮೀಯರು ಆದಂತೆ ಮಾನ್ಯ ನಜೀರ್ ಅಹಮದ್ ರವರು, ಹಾಗೇನೆ ನಮ್ಮ ಸರ್ಕಾರದ ಮುಖ್ಯ ಸಚೇತಕರು, ವಿಧಾನಸಭೆಯಲ್ಲಿ ಆತ್ಮೀಯ ಸ್ನೇಹಿತರು, ಶಾಸಕರಾದಂಥ ಅಶೋಕ್ ಪಟ್ಟಣ್ ರವರು ನಮ್ಮ ಇಲಾಖೆಯ ಕಾರ್ಯಕ್ರಮದ ಬಗ್ಗೆ ವಿಶೇಷ ಮುತುವರ್ಜಿಯನ್ನ ವಹಿಸಿ ಅವರು ಕೂಡ ಇಂದು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಇಲಾಖೆಯ ಎಲ್ಲ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹವನ್ನ ಕೊಡ್ತಾ ಇದ್ದಾರೆ. ಅವರಿಗೂ ನನ್ನ ಧನ್ಯವಾದಗಳು. ಮತ್ತೊಬ್ಬ ಶಾಸಕರು, ನನ್ನ ಆತ್ಮೀಯ ಸ್ನೇಹಿತರು ಪ್ರಕಾಶ್ ಕೋಳಿವಾಡ್ರವರು ಉಪಸ್ಥಿತರಿದ್ದಾರೆ. ಇಲಾಖೆಯ ಕಾರ್ಯದರ್ಶಿಗಳು ಶ್ರೀಮಾನ್ ಕಟಾರಿಯಾರವರು, ಆಯುಕ್ತರು ಮಂಜುನಾಥ್ ರವರು, ನೌಕರರ ಸಂಘದ ಅಧ್ಯಕ್ಷರು ಷಡಾಕ್ಷರಿ ಅವರು, ನಮ್ಮ ಇಲಾಖೆ ಎಲ್ಲ ಹಿರಿಯ ಅಧಿಕಾರಿಗಳು ಇದ್ದಾರೆ. ನೌಕರರ ಸಂಘ, ಸರ್ವೆ ಇಲಾಖೆ ನೌಕರರ ಸಂಘದ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು, ಬರೀ ಇದು ಇಲಾಖೆ ಮಾಡ್ತಾ ಇರೋದಲ್ಲ, ಇಲಾಖೆಯ ನೌಕರರ ಸಂಘದವರು ಸಹ ಸೇರ್ಕೊಂಡು ಇವತ್ತು ಸರ್ವೆ ಇಲಾಖೆ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಅವರಿಗೂ ನನ್ನ ಧನ್ಯವಾದಗಳು. ಹಾಗೂ ನಮ್ಮ ಸರ್ವೆ ಇಲಾಖೆಯ ಸಿಬ್ಬಂದಿಗಳು, ಆಯುಕ್ತರಿಂದ ಹಿಡಿದು ಕೊನೆ ಬಾಂಧು ಜವಾನರವರೆಗೆ ಎಲ್ಲರೂ ಕೂಡ ತಾವು ರಾಜ್ಯದ ಮೂಲೆ ಮೂಲೆಯಿಂದ ಬಂದು ಭಾಗವಹಿಸಿದ್ದೀರಾ. ಈ ಹಬ್ಬದ ರೀತಿಯಲ್ಲಿ ವಿಧಾನಸೌಧದ ಮೆಟ್ಟಿಲಿನ ಮೇಲೆ ಕೆಂಗಲ್ ಹನುಮಂತನೇ ಅವರು ಕಟ್ಟಿದ ಪ್ರಜಾಸೌಧ ಇದು ವಿಧಾನಸೌಧ.